ನಮಸ್ಕಾರ ಫ್ರೆಂಡ್ಸ್. ಒಂದು ಕಡೆ ದೇಶ ಕಟ್ಟೋ ಕೆಲಸ ನಡೀತಿದ್ರೆ ಇನ್ನೊಂದು ಕಡೆ ದೇಶದ ರಾಜಧಾನಿಯಲ್ಲಿ ಏನಾಗ್ತಿದೆ ಗೊತ್ತಾ? CJP ಪ್ರತಿಭಟನೆ. ಆದರೆ ಒಂದು ಪ್ರಶ್ನೆ ಕೇಳಬೇಕು, ಪ್ರತಿಭಟನೆ ಅಂದರೆ ನಿಮ್ಮ ಮಾತನ್ನು ಸರ್ಕಾರಕ್ಕೆ ತಲುಪಿಸೋದಾ ಅಥವಾ ಪೊಲೀಸ್ಗೆ ಕಲ್ಲು ತೂರೋದಾ? ದೇಶದಲ್ಲಿ ಯಾರಿಗಾದರೂ ಪ್ರತಿಭಟನೆ ಮಾಡೋ ಹಕ್ಕಿರುತ್ತೆ, ಆದರೆ ದೇಶದ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಪೊಲೀಸ್ಗಳಿಗೆ ಕಲ್ಲು ತೂರು, ಬ್ಯಾರಿಕೇಡ್ಗಳನ್ನ ಕಿತ್ತಾಕುವಂತ ಯಾರೂ ಹೇಳಿಲ್ಲ. ಹಾಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೂ ಹಾನಿ ಮಾಡುವಂತ ಯಾರು ಹೇಳಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡೋಕೆ ಆಗಲ್ಲ. ಇನ್ನು ಕೆಲವರು ಹೇಳ್ತಿದ್ದಾರೆ ನಾವು ದೇಶ ಉಳಿಸ್ತಿದ್ದೀವಂತ. ಆದ್ರೆ ದೇಶ ಉಳಿಸೋಕ್ಕೂ ಮೊದಲು ದೇಶದ ಆಸ್ತಿಯನ್ನ ಉಳಿಸಿ. ಮೆಟ್ರೋ ಹಾಳು ಮಾಡದೆ, ಬ್ಯಾರಿಕೇಡ್ ತೆಗ್ದಾಗದೆ, ಕಲ್ಲು ತೂರಿದೆ, ಇವೆಲ್ಲ ಕ್ರಾಂತಿ ಅಲ್ಲ, ಇದು ಭ್ರಾಂತಿ. ಇನ್ನೊಂದು ಕಾಮಿಡಿ ಏನಂದ್ರೆ, ಇಲ್ಲಿನ ಸಲ ಎಲ್ಲಿರ್ತಾರೆ, ಸ್ಟೇಜ್ ಮೇಲೆ ಒಂದು ಭಾಷಣ ಮಾಡೋದು ಬಿಟ್ಟು ಉಳಿದ ಟೈಮಲ್ಲಿ AC ರೂಮ್, ಐಷಾರಾಮಿ ಜೀವನ. ಆದ್ರೆ ಅಲ್ಲಿ ಪೊಲೀಸ್ ಹತ್ರ ಲಾಠಿ ಇಟ್ಟು ತಿನ್ನೋದ್ಯಾರು? ಅದೇ ಸಾಮಾನ್ಯ ಯುವಕರು. ಇನ್ನು ಅಲ್ಲಿ ಹೋರಾಟ ಮಾಡೋದ ಇಲ್ಲ ಹಾರಾಟನ, ಅದು ಇನ್ನೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಿಜವಾದ ವಿದ್ಯಾರ್ಥಿಗಳು ಆ ರೀತಿ ವರ್ತನೆ ಮಾಡಲ್ಲ. ಇನ್ನು ಕೆಲವರು ದೇಶ ವಿರೋಧಿ ಕೂಗುಗಳನ್ನ ಹಾಕ್ತಿದ್ದಾರೆ. ಹಾಗೆ ಅಲ್ಲಿ ಹಿಂದೂ ಧರ್ಮ ಯಾಕೆ ಬರುತ್ತೆ, ರಾಮ ಯಾಕೆ ಬರ್ತಾನೆ, ಇನ್ನೂ ಅರ್ಥ ಆಗ್ತಿಲ್ಲ. ಫ್ರೆಂಡ್ಸ್, ಈ ಯುವಕರ ಕೋಪ ನನಗೆ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ ಆಗಿರೋ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡೋದು ತಪ್ಪಲ್ಲ, ಆದ್ರೆ ಈ ಕೋಪ ಹಿಂಸೆಯಾಗಿ ಬದಲಾದ್ರೆ ನಷ್ಟ ಆಗೋದು ದೇಶಕ್ಕೆ. ಇನ್ನೊಂದು, ಈ ಮೋದಿ ಅವರ ಬಗ್ಗೆ ಹೇಳೋದಾದ್ರೆ, ಮೊನ್ನೆ ಯುಸಿಗಾಗಿ ಒಂದು ವಿಡಿಯೋ ಹಾಕಿದ್ರು. ಕೇವಲ ಒಂದೇ ದಿನದಲ್ಲಿ 330 ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆ ಆಗಿದೆ. ಹಾಗೆ ಇದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ದಾಖಲೆ ಕೂಡ ಮಾಡಿದೆ. ಲಕ್ಷಾಂತರ ಯುವಕರು ತಮ್ಮ ಸಲಹೆಗಳನ್ನು ಕೂಡ ತಮ್ಮ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅದಕ್ಕೆ ಧನ್ಯವಾದ ರೂಪದಲ್ಲಿ ಇನ್ನೊಂದು ವಿಡಿಯೋ ಕೂಡ ಹಂಚಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಕೇಳೋದೇನೆಂದರೆ, ಒಬ್ಬ ಲೀಡರ್ನ ವಿಡಿಯೋನ 30 ಕೋಟಿ ಜನ ನೋಡ್ತಾರೆ ಅಂದರೆ ಇದು ಕೇವಲ ಅಂಕಿಅಂಶ ಆಗಿರೋದಿಲ್ಲ. ಅವರ ಮಾತನ್ನು ಜನ ಆಸಕ್ತಿಯಿಂದ ಕೇಳ್ತಿದ್ದಾರೆ ಅಂತ ನಾವು ಒಪ್ಕೊಳ್ಳೇಬೇಕು. ಎಲ್ಲಿಂದನೂ ಫಂಡ್ ಬರುತ್ತೆ, ಯಾರೋ ಕರೀತಾರೆ, ಆದರೆ ಮುಂದೆ ಇವರು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾರಾ ಅಂತ. ಕೈಯಲ್ಲಿ ಕಲ್ಲು ಹಿಡಿದ್ರೆ ನಾಯಕ ಆಗಲ್ಲ, ಕೈಯಲ್ಲಿ ಪುಸ್ತಕ ಹಿಡಿದ್ರೆ ಭವಿಷ್ಯ ನಿರ್ಮಾಣ ಆಗುತ್ತೆ. ಕೆಲವರಿಗೆ ಪ್ರತಿಭಟನೆ ಅಂದರೆ ಈ ಫ್ರೀ ಊಟ ಮತ್ತು ಫ್ರೀ ವೈಫೈ ಆಗಿದೆ. ಆದರೆ ನಮಗೆ ಭಾರತ ಅಂದರೆ ಫ್ರೀಡಮ್ ಮತ್ತು ರೆಸ್ಪಾನ್ಸಿಬಿಲಿಟಿ. ಮೋದಿಯವರನ್ನು ಟೀಕಿಸಿ, ಅವರ ಸರ್ಕಾರವನ್ನು ಟೀಕಿಸಿ, ಅದು ನಿಮ್ಮ ಹಕ್ಕು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನವನ್ನು ಹರಾಜು ಮಾಡಬೇಡಿ. ಈಗಾಗಲೇ ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ವಾಂಗ್ಚುಕ್ ಅವರು ಕೂಡ ತಮ್ಮ ಉಪವಾಸವನ್ನು ತ್ಯಜಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ತುರ್ತು ನ್ಯಾಯಾಂಗ ತೀರ್ಪಿಗಾಗಿ ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಅನ್ಯಾಯಕ್ಕೊಳಗಾದ ನೀಟ್ ಅಭ್ಯರ್ಥಿಗಳಿಗೆ ಶೀಘ್ರದಲ್ಲೇ ನ್ಯಾಯ ದೊರಕಬಹುದು. ಆದರೆ ಈ ಜಿರಳೆಗಳ ಓಡಾಟ ಮುಂದೆ ಇರುತ್ತೋ ಇಲ್ವೋ ನೋಡಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು CJPಯ ಹೋರಾಟದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.